ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಬಹುಸಂಖ್ಯಾತ ಮುಸ್ಲಿಮರಿಗೆ ಎರಡೇ ಎರಡು ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು. ಬಟ್ ಯಾರಿಗೆ ಸ್ಥಾನವನ್ನ ಅಲ್ಲಿ ಒದಗಿಸಿಕೊಡ್ಲಾಗುತ್ತೆ? ಈಗಾಗಲೇ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿರುವಂಥದ್ದು, ಅದರಲ್ಲೂ ಅಲ್ಪಸಂಖ್ಯಾತರನ್ನ ಮುಸ್ಲಿಂ ಸಮುದಾಯವನ್ನ ಅಷ್ಟೇ ಈಸಿಯಾಗಿ ಕಡೆಗಣನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈಗ ಎರಡು ಸ್ಥಾನವನ್ನ ಒದಗಿಸಿಕೊಡಬೇಕು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂತ ಅಂದಾಗ ಯಾರಿಗೆ ಸ್ಥಾನ ಮಾನ ಒದಗಿ ಬರುತ್ತೆ ಅನ್ನುವಂಥದ್ದೇ ಡಿಕೆ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ಸರ್ಕಸ್. ಬಹುಸಂಖ್ಯಾತ ಮುಸ್ಲಿಮರಿಗೆ ಎರಡೇ ಎರಡು ಸ್ಥಾನ. ಜಾತಿ ಗಣತಿ ಲೆಕ್ಕದ ಪ್ರಕಾರ ಮುಸ್ಲಿಮರೇ ನಂಬರ್ 1. ಆದ್ರೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಬಿಗ್ ಶಾಕ್ ಎದುರಾಗಿದೆ ನೋಡಿ. ಮುಸ್ಲಿಮರಿಗೆ ಇನ್ನೂ ಒಂದೇ ಒಂದು ಮಂತ್ರಿಗಿರಿ ಬಾಕಿ ಇರುವಂತದ್ದು. ಸದ್ಯ ಯುಟಿ ಖಾದರ್ಗೆ ಒಲಿದಿರೋ ಮಂತ್ರಿ ಸ್ಥಾನ. ಡಿಕೆಶಿ 2.0 ಕ್ಯಾಬಿನೆಟ್ನಲ್ಲಿ ರಿಜ್ವಾನ್ ಹರ್ಷದ್ಗೆ ಮನೆ ಹಾಕಲಾಗುತ್ತಾ? ಜಮೀರ್ಗೂ ಇಲ್ಲ, ಸೇಠ್ಗೂ ಇಲ್ಲ, ಹ್ಯಾರಿಸ್ಗೂ ಇಲ್ಲ ಇಲ್ಲಿ ಅವಕಾಶ. ಮಹಿಳಾ ಕೋಟಾದಲ್ಲಿ ಫಾತಿಮಾ ಬಾನುಗೂ ಕೂಡ ಇಲ್ಲ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಎಲ್ಲ ಕಡೆ ಎಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕಿ ನೋಡಿದಾಗ ಯಾವ ಸಮುದಾಯಕ್ಕೆ ಯಾವ ಕೋಟಾದಡಿ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ. ಮುಸ್ಲಿಂ ಶಾಸಕರ ಕತೆ ಬಿಲ್ಕಿಸ್ ಬಾನು, ಸಲೀಂ ಮೊಹಮ್ಮದ್ ಸಭಾಪತಿ, ಯುಟಿ ಖಾದರ್ ಹಾಲಿ ಸಚಿವರಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಆಲ್ರೆಡಿ ಇರುವಂಥದ್ದು. ರಿಜ್ವಾನ್ ಹರ್ಷದ್ ಸಚಿವ ಸ್ಥಾನ ಸಿಗುತ್ತಾ ರಿಜ್ವಾನ್ ಹರ್ಷದ್ಗೆ? ಜಮೀರ್ ಅಹಮದ್ ಖಾನ್ಗೆ ನಿರಾಸೆ ಆಗುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ತನ್ವೀರ್ ಸೇಠ್ ನಿರಾಸೆ ಇಲ್ಲಿ ಕಾಣಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್, ರಹೀಂ ಖಾನ್ ಕೂಡ ಸಚಿವಾಕಾಂಕ್ಷಿಗಳು. ಬಟ್ ಇಲ್ಲಿ ನಿರಾಸೆ ಆಗುತ್ತಾ ಅಂತ. ಇನ್ನು ಹೆನ್ನೆ ಹ್ಯಾರಿಸ್ ಇದ್ದಾರೆ, ಅವ್ರಿಗೂ ಕೂಡ ನಿರಾಸೆ ಆಗ್ಬೋದು. ಖರೀಜ್ ಫಾತಿಮಾ, ಬಿಲ್ಕಿಸ್ ಬಾನು. ನೋಡಿ, ಒಂದ್ ಕಡೆ ಈಗ ಸಲೀಂ ಮೊಹಮ್ಮದ್ ಸಭಾಪತಿ, ಯುಟಿ ಖಾದರ್ ಈಗಾಗಲೇ ಆಲ್ರೆಡಿ ಹಾಲಿ ಸಚಿವರಿರುವಂಥದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ. ಬಟ್ ಇಲ್ಲಿ ಯಾವ ಕಾರಣಕ್ಕಾಗಿ ಈಗ ತನ್ವೀರ್ ಸೇಠ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಎನ್ ಎ ಹ್ಯಾರಿಸ್ ಆಗಿರ್ಬೋದು, ಖರೀಜ್ ಫಾತಿಮಾ, ಬಿಲ್ಕಿಸ್ ಬಾನು, ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಆಪ್ತರು. ಬಟ್ ಇಲ್ಲಿ ರಿಜ್ವಾನ್ ಹರ್ಷದ್ ಸಿದ್ದರಾಮಯ್ಯ ಆಪ್ತ ಅಂತ ಬರುತ್ತೆ. ಯಾಕೆ ಮುಸ್ಲಿಂ ಸಮುದಾಯಕ್ಕೆ, ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಇಲ್ಲಿ ಎರಡೇ ಎರಡು ಸ್ಥಾನ ಅಂತಾನು ನೋಡಿದಾಗ ಒಂದೀಗಾಗಲೇ ಯುಟಿ ಖಾದರು, ಮತ್ತೊಂದು ರಿಜ್ವಾನ್ ಹರ್ಷದ್ಗೆ ಒಲಿದು ಬರಬಹುದು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ನಿಮಗೂ ಕೂಡ ಇರುತ್ತೆ. ಯಾವ ಕಾರಣಕ್ಕಪ್ಪ ಇಷ್ಟು ಜನಕ್ಕೆ ಮಾತ್ರ ಅವಕಾಶ ಅಂತ. ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆರೋಪ ಕೇಳಿ ಬರ್ತಾ ಇದೆ. ಹಾವೇರಿಯಿಂದ ಬೀದರ್ವರೆಗೂ ಮುಸ್ಲಿಮರ ಆಕ್ರೋಶ ಸ್ಫೋಟಗೊಂಡಿದೆ. ಉತ್ತರದಲ್ಲಿ ಪಕ್ಷ ಸಂಘಟನೆಯಲ್ಲಿ ಸಲೀಂ ಪಾತ್ರ ದೊಡ್ಡದಿದೆ. ಆದರೂ ಸಲೀಂ ಅಹಮದ್ಗೆ ಮಂತ್ರಿಗಿರಿ ಅನುಮಾನ. ಸಲೀಮರನ್ನ ಸಭಾಪತಿ ಮಾಡಲು ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ವಿಚಾರ ತಿಳಿದು ಉತ್ತರ ಕರ್ನಾಟಕದ ಮುಸ್ಲಿಮರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಸಲೀಂ ಅಹಮದ್ಗೆ ಮಂತ್ರಿಗಿರಿ ಕೊಟ್ರೆ ಓಕೆ, ಇಲ್ಲ ಅಂತ ಅಂದ್ರೆ 2028ರಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತೇವೆ ಅಂತ ಮುಸ್ಲಿಮರು ಹೇಳ್ತಾ ಇರುವಂಥದ್ದು. ಉತ್ತರ ಕರ್ನಾಟಕದ ಮುಸ್ಲಿಮರು ರಣರಣ ಅಂತ ಇದ್ದಾರೆ, ಆಕ್ರೋಶ ಸ್ಫೋಟಗೊಳಿಸ್ತಾ ಇದ್ದಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಆರೋಪ ಇಲ್ಲಿ ಕಾಂಗ್ರೆಸ್ ಮೇಲೆ ಕೇಳಿ ಬರ್ತಾ ಇದೆ. ನೋಡಿ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎರಡೇ ಎರಡು ಸ್ಥಾನ ಅಂತ ನೋಡಿದಾಗ ಇಲ್ಲಿ ಈಗಾಗಲೇ ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ
ಸಚಿವರಾಗಿದ್ದಾರೆ. ಇನ್ನೊಂದು ಸ್ಥಾನವನ್ನ ಒದಗಿಸೋದು ಅಂತ ಅಂದ್ರೆ ರಿಜ್ವಾನ್ ಹರ್ಷದ್ಗೆ ಅವಕಾಶ ಒದಗಿ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಡೆಸ್ಕ್ ಒಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಇದೀಗ ಮತ್ತಷ್ಟು ನೋಡಿ, ಮುಸ್ಲಿಂ ಕೋಟಾ ಅಂತ ಬಂದಾಗ, ಅಲ್ಪಸಂಖ್ಯಾತರಿಗೆ ಅವಕಾಶ ಅಂತ ಬಂದಾಗ ಎರಡು ಸ್ಥಾನವನ್ನ ಒದಗಿಸಿಕೊಡಬೇಕು ಅಂತ. ಬಟ್ ಇಲ್ಲಿ ಆಕಾಂಕ್ಷಿಗಳು ಅಂತ ಬಂದ್ರೆ ಸಾಕಷ್ಟು ಇದ್ದಾರೆ. ಅಲ್ಲಿ ಏನು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಇಲ್ಲಿ ನಿರಾಸೆ ಒದಗುತ್ತಾ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್? ವನಿತಾ, ಏನು CM DK ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದಾಗ್ಲಿಂದನೂ ಅಲ್ಪಸಂಖ್ಯಾತರಿಗೆ ಏನು ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ 5 ಜನ ಅಲ್ಪಸಂಖ್ಯಾತರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಅದೇ ರೀತಿ DK ಶಿವಕುಮಾರ್ ಗೌರ್ಮೆಂಟಲ್ಲೂ ಸಹ 5 ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಲೆಕ್ಕಾಚಾರ ಆಗ್ತಿತ್ತು. ಹಾಗಾಗಿ ಆ ಲಿಸ್ಟಲ್ಲಿ UT ಖಾದರ್, ಜಮೀರ್ ಅಹಮದ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, NA ಹ್ಯಾರಿಸ್ ಮತ್ತು ಸಲೀಂ ಅಹಮದ್ ಹಾಗೂ ರಹೀಂ ಖಾನ್ ಸೇರಿ ಇಷ್ಟು ಹೆಸರುಗಳು ಚರ್ಚಿತದಲ್ಲಿದ್ವು. ಅಂದರೆ ಇಷ್ಟು ಜನದಲ್ಲಿ ಕನಿಷ್ಠ 3 ರಿಂದ 4 ಜನಕ್ಕೆ, ಮತ್ತು ಇದ್ರ ಮಧ್ಯೆ ಕಲಬುರಗಿಯಲ್ಲಿ ಫಾತಿಮಾ ಅವ್ರಿಗಿತ್ತು, ಖನಿಜಾ ಫಾತಿಮಾ ಅವ್ರಿಗೂ ಸಹ ಅವಕಾಶ ಇತ್ತು. ಹೀಗಾಗಿ ಈ ಹೆಸರುಗಳು ಚರ್ಚೆ ಆಗ್ತಾ ಇರಬೇಕಾದ್ರೆ ಹೈಕಮಾಂಡ್ನಿಂದ ಒಂದು ಸಂದೇಶ ಬಂದಿದೆಯಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ, ಮತ್ತು ಅದು ಅಲ್ಪಸಂಖ್ಯಾತ ನಾಯಕರಿಗೂ ತಿಳಿದಿದೆಯಂತೆ. ಏನು ಅಂದರೆ ನೆಕ್ಸ್ಟು ಕೊಡೋದು ಒಂದೇ ಅವಕಾಶ, ಯಾರಿಗೆ? ರಿಜ್ವಾನ್ ಅರ್ಷದ್ಗೆ. ಶಿವಾಜಿನಗರದ MLA ಇದಾರಲ್ಲ, ರಿಜ್ವಾನ್ ಅರ್ಷದ್ಗೆ ಅಷ್ಟೇ ಮಂತ್ರಿಗಿರಿ ಕೊಡೋದು, ಇನ್ಯಾರಿಗೂ ಮಂತ್ರಿಗಿರಿ ಕೊಡೋಲ್ಲ ಅಂತೇಳಿ. ಅಂದರೆ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಿದ್ದಂತೆ 3 ಜನ DCM ಸೃಷ್ಟಿ ಮಾಡ್ತಾರೆ. ಆ DCM ಲಿಸ್ಟಲ್ಲಿ ಇದ್ದಿದ್ದು ಜಮೀರ್ ಅಹಮದ್ ಖಾನು. ಜಮೀರ್ ಅಹಮದ್ ಖಾನ್ಗೆ ಫಸ್ಟ್ ಲಿಸ್ಟಲ್ಲೂ ಮಿನಿಸ್ಟರ್ಗಿರಿ ಸಿಗಲಿಲ್ಲ, DCM ಸ್ಥಾನನೂ ಸಿಗಲಿಲ್ಲ. ಈಗ 2ನೇ ಲಿಸ್ಟಲ್ಲಿ ಬರುತ್ತೆ ಅಂತಂದೇಳಿ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ ಯಾರು? ಜಮೀರ್ ಅಹಮದ್ ಅವರು. CM DK ಶಿವಕುಮಾರ್ನಾಗಿರ್ಬೋದು, ಅವ್ರ ಸಹೋದರ DK ಸುರೇಶ್ನಾಗಿರ್ಬೋದು, ಸಿದ್ದರಾಮಯ್ಯನವ್ರನ್ನಾಗಿರ್ಬೋದು, KC ವೇಣುಗೋಪಾಲ್ನಾಗಿರ್ಬೋದು, ಅದಲ್ಲದೆ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನೆಲ್ಲ ಮೀಟ್ ಆಗಿದ್ದಾರೆ ಅವರು. ಏನೇ ಲಾಬಿ ಮಾಡಿದ್ರು ಕೂಡ ಅಲ್ಪಸಂಖ್ಯಾತರಿಗೆ ಜಮೀರ್ಗೆ ಅವಕಾಶ ತಪ್ಪದಲ್ದೇ ಅಲ್ಪಸಂಖ್ಯಾತರಿಗೂ ಅವಕಾಶ ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನೋದೊಂದು ಈ ಕ್ಷಣಕ್ಕೆ ಸಿಗ್ತಾ ಇರೋವಂಥ ಮಾಹಿತಿ. ಅಂದರೆ ಕಾಂಗ್ರೆಸ್ ನಾಯಕರ ಅಥವಾ ಕಾಂಗ್ರೆಸ್ನ ಮೂಲಗಳಿಂದ ಸಿಗ್ತಾ ಇರೋವಂಥ ಮಾಹಿತಿ ಇದು. ಮತ್ತು ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಚಾಣಾಕ್ಷತನೆಯನ್ನು ನಡೆದಿದ್ದಾರೆ. ಅಂದರೆ ಒಂದು, ತನ್ನ ಶಿಷ್ಯ, ಮಾಜಿ ಶಿಷ್ಯ ಅಥವಾ ಶಿಷ್ಯನಿಗೆ ಅವಕಾಶ ತಪ್ಪಿಸಿದ್ದಲ್ದೇ CM DK ಶಿವಕುಮಾರ್ ಬಣದ ನಾಯಕರಿಗೂ ಸಹ ಸಚಿವಗಿರಿ ಕೊಡ್ದಂಗೆ ನೋಡ್ಕೊಂಡಿದ್ದಾರೆ. ಒಂದೇ ಕಲ್ಲಲ್ಲಿ 2 ಕಲ್ಲು ಹೊಡೆದಿದ್ದಾರೆ. ಯಾರು? ಮಾಜಿ CM ಸಿದ್ದರಾಮಯ್ಯನವರು. ಹೇಗೆ ಅಂದರೆ, ಒಂದು, ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ವಿಚಾರದಲ್ಲಿ ನನಗೆ ನ್ಯಾಯ ಮಾಡಿದ್ದು, ಮತ್ತು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನನಗೆ ನ್ಯಾಯ ಮಾಡಿದ್ದು, 2 ಪಾಯಿಂಟ್ ಇಟ್ಕೊಂಡು, ಇನ್ನೂ ಒಂದು ಪಾಯಿಂಟು, DK ಶಿವಕುಮಾರ್ ಏನು ತನ್ನ ಬೆಂಬಲಿಗರು ಅಂತ ಗುರುತಿಸ್ಕೊಂಡಿದ್ರಲ್ಲ, ಸಲೀಂ ಅಹಮದ್ ಆಗಿರ್ಬೋದು, NA ಹ್ಯಾರಿಸ್ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಇವ್ರಿಗೂ ಸಹ ಅವಕಾಶನ ತಪ್ಪಿಸಿದ್ದಾರೆ. ತನ್ನ ಶಿಷ್ಯನಿಗೆ ಕೊಡಿಸ್ಕೊಳ್ದಲೇ ಮತ್ತು ಎದುರಾಳಿ ಅಂದರೆ DK ಶಿವಕುಮಾರ್ ಅವರ ಆಪ್ತರಿಗೂ ಟಿಕೆಟ್ ಅಂದರೆ ಸಚಿವಗಿರಿ ಕೊಡಿಸದೇ ಇರೋದು ಇದು ಸಿದ್ದರಾಮಯ್ಯನವರ ಲಾಜಿಕ್ಕು. ಮತ್ತು ಇನ್ನೊಂದು ಏನಂದರೆ, ಸಹಜವಾಗಿ ಕಳೆದ 2023 ಚುನಾವಣೆಯಲ್ಲಿ ಇಬ್ಬರನ್ನ ನೋಡಿ ಒಂದು ಅರ್ಥಕ್ಕೆ ಅಲ್ಪಸಂಖ್ಯಾತರು ಓಟ್ ಹಾಕಿತ್ತು. ಒಂದು ಸಿದ್ದರಾಮಯ್ಯನವ್ರನ್ನ ನೋಡಿ, ಇನ್ನೊಂದು ಜಮೀರ್ ಅಹಮದ್ ಅವ್ರನ್ನ ನೋಡಿ. ಈ ಇಬ್ಬರು ನಾಯಕರು ಒಂದಂತಕ್ಕೆ ಈ ಕ್ಷಣಕ್ಕೆ ತೆರೆಮರೆಗೆ ಸರಿದಿದ್ದಾರೆ, ಬರೀ ಶಾಸಕರಾಗಷ್ಟೇ ಉಳ್ಕೋತಾರೆ. ಇಲ್ಲಿ ಈಗ ಮುಂದಿನ ಲೆಕ್ಕಾಚಾರ ಏನು? ಮತ್ತು 2 ಸ್ಥಾನ ಕಮ್ಮಿ ಅಂದರೆ 18 ಸ್ಥಾನಕ್ಕಷ್ಟೇ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡ್ತಾರೆ, ಇನ್ನು 2 ಸ್ಥಾನಗಳನ್ನು ರಿಸರ್ವ್ಡ್ ಇಡ್ತಾರೆ ಅಂತಂದು ಒಂದು ಮಾಹಿತಿ ಇದೆ. ಇದರಲ್ಲಿ ಮುಂದೊಂದು ದಿನ ಏನಾದರೂ ಗಲಾಟೆ ಗದ್ದಲಗಳಿದ್ದಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ವನಿತಾ. ಥ್ಯಾಂಕ್ ಯು ಪವನ್ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ ಸಾಕಷ್ಟು ಹಗ್ಗ ಜಗ್ಗಾಟಗಳಿರುವಂಥದ್ದು. ಈಗ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದಿದ್ರು ಬಟ್ ನನ್ನ ವರ್ಚಸ್ಸೇನು ಕಮ್ಮಿ ಆಗಿಲ್ಲ ಅನ್ನೋವಂಥದ್ದು ಇದರಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ರಿಜ್ವಾನ್ ಹರ್ಷದ್ ಅಂತ ಬಂದಾಗ ಸಿದ್ದರಾಮಯ್ಯ ಆಪ್ತ ಅಂತ ಹೇಳ್ಬೋದು ನಾವು, ಶಿವಾಜಿನಗರ ಶಾಸಕ. ಸೊ ಹಾಗಾಗಿ ಇವೆಲ್ಲ ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು.